ನಮಸ್ತೆ ರೈತ ಮಿತ್ರರೇ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದೀರಾ ಅಶೋಕ್ ಆಗ್ರೋ ಸ್ಟುಡಿಯೋ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಅಂದರೆ ತುಂಬಾ ಲೇಟಾಗಿ ಕೆಲವೊಂದು ಕಾರಣಗಳಿಂದ ವಿಡಿಯೋಗಳು ಮಾಡಲಿಕ್ಕಾಗಲಿಲ್ಲ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ. ನಾನು ಡಿಲೇ ಮಾಡಿದ್ರು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಮಾಹಿತಿಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ ಖಂಡಿತ ನೀವು ಆಲ್ರೆಡಿ ನೋಡಿದ್ದೀರಾ ಥಂಬ್ನೈಲನ್ನು. ಅದರ ಪ್ರಕಾರವಾಗಿ ಒಂದು ಹಸುವನ್ನು ನಾವು ಪರ್ಚೇಸ್ ಮಾಡ್ತಿದ್ರೆ ಮಾರ್ಕೆಟಲ್ಲಾಗ್ಬೋದು ಅಥವಾ ಬೇರೆ ಫಾರ್ಮ್ಗಳಲ್ಲಾಗ್ಬೋದು, ಹಳ್ಳಿ ಸೈಡಲ್ಲಾಗ್ಬೋದು, ಎಲ್ಲಿಯಾದರೂ ಸಹ ನಾವು ಈ ಒಂದು ಹಸುಗಳನ್ನು ಪರ್ಚೇಸ್ ಮಾಡ್ತಿದ್ರೆ ಈ ರೇಟನ್ನು ನಾವು ಯಾವ ರೀತಿ ಫಿಕ್ಸ್ ಮಾಡಬೇಕು, ಯಾವ ಒಂದು ಅಂಶಗಳ ಆಧಾರದ ಮೇಲೆ ನೀವು ಈ ರೇಟನ್ನು ಈ ಹಸುವಿಗೆ ಇಡಬಹುದು, ಇಷ್ಟು ರೇಟನ್ನು ನಾವು ಫಿಕ್ಸ್ ಮಾಡಬಹುದು. ಹಾಗಾದರೆ ಯಾವ ಆ ಅಂಶಗಳು? ಅಂದರೆ ಒಂದು ಎಚ್ ಎಫ್ ಹಸು ಆಗ್ಬೋದು, ಒಂದು ಜೆರ್ಸಿ ಆಗ್ಬೋದು, ಮತ್ತೊಂದು ಯಾವುದೇ ಆಗಲಿ ಆ ಒಂದು ಹಸುವಿನ ರೇಟನ್ನು ನಾವು ಯಾವ ರೀತಿ ಫಿಕ್ಸ್ ಆಗಬೇಕು, ಫಿಕ್ಸ್ ಆಗಬೇಕಂದ್ರೆ ಏನೆಲ್ಲ ಕಾರಣಗಳು ಬೇಕು, ಆ ಒಂದು ಕಾರಣಗಳನ್ನು ಅನುಗುಣವಾಗಿ ಅವುಗಳ ಒಂದು ಬೇಸ್ ಮಾಡಿಕೊಂಡು ಆ ರೀಸನ್ಸನ್ನು ಬೇಸ್ ಮಾಡಿಕೊಂಡು ಅವುಗಳಿಗೆ ಆ ಒಂದು ರೇಟನ್ನು ಫಿಕ್ಸ್ ಮಾಡ್ಕೋಬೇಕು. ಏನು ಆ ರೀಸನ್ಸ್ ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೇಯ್ನ್ಲಿ ಆಗಿ ನಾವು ಯಾವುದೋ ಒಂದು ಹಸುಗಳನ್ನು ಮೇಯ್ನ್ಲಿ ದೊಡ್ಡ ದೊಡ್ಡ ಫಾರಮ್ಗಳಲ್ಲಿ ಆ ಒಂದು ಹಸುವಿಗೆ ತನ್ನದೇ ಆದಂಥ ಒಂದು ವಂಶ ಚರಿತ್ರೆಯನ್ನು ಇರುತ್ತೆ, ಬರೆದಿರ್ತಾರೆ. ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆ ಒಂದು ಹಸು ಎಷ್ಟು ಕೊಟ್ಟಿದೆ, ಅದರ ತಾಯಿ ಎಷ್ಟು ಕೊಟ್ಟಿದೆ, ಅದಕ್ಕೆ ಅದರ ಕರು ಎಷ್ಟು ಕೊಟ್ಟಿದೆ, ಟೋಟಲಿಯಾಗಿ ಒಂದು ವಂಶ ಚರಿತ್ರೆ ಇರುತ್ತೆ. ಅದು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ತಿಂಗಳು ಹಾಲು ಕೊಟ್ಟಿದೆ, ಎಷ್ಟು ಕೊಟ್ಟಿದೆ, ಎಷ್ಟು ಕರು ಹಾಕಿದೆ, ಓವರಾಲ್ ಏನಿದೆಯೇ ಆ ಒಂದು ಟೋಟಲ್ ವಂಶ ಚರಿತ್ರೆಯನ್ನು ಅಂದರೆ ಪೆಡಿಗ್ರಿ ಅಂತಾರೆ. ಪೆಡಿಗ್ರಿಯನ್ನು ಬರೀತಾರೆ. ಬಟ್ ಈ ರೀತಿಯ ಒಂದು ಪೆಡಿಗ್ರಿ ಮೇಂಟೈನ್ ಮಾಡ್ತಕ್ಕಂತಹ ಪೆಡಿಗ್ರಿ ಶೀಟನ್ನು ಮೇಂಟೈನ್ ಮಾಡ್ತಕ್ಕಂತಹ ಜನ ನಮ್ಮ ಇಂಡಿಯಾದಲ್ಲಿ ಕಡಿಮೆ. ಬಟ್ ಹೊರಗಡೆ ಔಟ್ ಆಫ್ ಕಂಟ್ರಿನಲ್ಲಿ, ವಿದೇಶಗಳಲ್ಲಿ ಯಾವೆಲ್ಲ ಡೈರಿ ಫಾರ್ಮ್ಗಳನ್ನು ನಿರ್ವಹಿಸ್ತಾರೆ ಕಂಪಲ್ಸರಿ ಈ ಒಂದು ವಂಶ ಚರಿತ್ರ ಒಂದು ಪಟ್ಟಿಗಳನ್ನು ಅವರು ಕಂಪಲ್ಸರಿ ಸಿದ್ಧ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಹಸು ಅದರ ಒಂದು ಟೋಟಲ್ ಹಿಸ್ಟ್ರಿಯನ್ನು ತಿಳ್ಕೊಬೇಕಂದ್ರೆ ಅದರ ಪೆಡಿಗ್ರಿ ನೋಡಿದ್ರೆ ಕಂಪಲ್ಸರಿ ಅದರ ಒಂದು ಸಂಪೂರ್ಣ ಮಾಹಿತಿ ಪಡ್ಕೋತೀವಿ. ಬಟ್ ನಮ್ಮ ಇಂಡಿಯಾದಲ್ಲಿ ಒಂದು 10% ಜನ ಮಾತ್ರ ಆ ಒಂದು ಹಸುಗಳ ವಂಶ ಚರಿತ್ರೆಯನ್ನು ಬರೀತಾರೆ ಕಾಮನ್ ಆಗಿ. ಇನ್ನು ಮಾಮೂಲಿ ಬೇರೆ ಎಲ್ಲ ಜನರು ಸಹ ಯಾವುದೇ ರೀತಿ ಅಂದರೆ ಬಾಯಿ ಮಾತಲ್ಲಿ ಇದು ಎಷ್ಟು ಹಾಲು ಕೊಡ್ತಾ ಇದೆ, ಇಷ್ಟು ಕೊಡ್ತಾ ಇದೆ, ಎಷ್ಟನೇ ಲ್ಯಾಕ್ಟೇಷನ್ ಆಗಿದೆ, ಇಷ್ಟಾಗಿದೆ, ಈ ರೀತಿ ಹೇಳ್ತಾ ಹೋಗ್ತಾರೆ. ಬಟ್ ಪೆಡಿಗ್ರಿ ಶೀಟ್ ಇದ್ದರೆ ನಮಗೆ ಅಂದರೆ ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಅನುಕೂಲ. ಬಟ್ ಇಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಯಾವ ಒಂದು ಅಂಶಗಳನ್ನು ನಾವು ಮಾಡ್ಬೋದು, ಅದರ ಒಂದು ಜೆನ್ಯೂನ್ ಕೆಪಾಸಿಟಿ, ಮಿಲ್ಕಿಂಗ್ ಕೆಪಾಸಿಟಿಯನ್ನು ನಾವು ಲೆಕ್ಕ ಹಾಕ್ತಕ್ಕಂಥದ್ದು. ಯಾವ ರೀತಿ ನೀವು ಜೆನ್ಯೂನ್ ಕೆಪಾಸಿಟಿಯನ್ನು ಲೆಕ್ಕ ಹಾಕ್ತೀವಿ? ಈಗ ನಾವು ಒಂದು ಹಸುವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದೀವಿ. ಅಡರ್ ತುಂಬಾ ಸೈಜ್ ಇದೆ, ದೊಡ್ಡದಾಗಿದೆ. ಅವರೊಂದು ಬೆಳಿಗ್ಗೆ 10 ಸಾಯಂಕಾಲ 10 ಅಂತ ಅವ್ರು ಹೇಳಿರ್ಬೋದು. ಬಟ್ ನಮ್ಗೆ ಅದು ಬರುತ್ತಾ ಅಂದರೆ ನಾವು ಅದನ್ನ ಲೆಕ್ಕ ಹಾಕೋಕ್ಕಾಗುತ್ತಾ, ಅದನ್ನು ನಂಬಿ ನಾವು ಪರ್ಚೇಸ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಇದು ಎಷ್ಟನೇ ಲ್ಯಾಕ್ಟೇಷನ್ ಅನ್ನೋದನ್ನು ಸಹ ನಾವು ಅಲ್ಲಿ ಗುರುತಿಸ್ಬೇಕಾಗುತ್ತೆ. ಅಂದರೆ ಅವ್ರು 10 ಲೀಟ್ರ್ ಆಗಿರ್ಬೋದು. ಈಗ ಫಸ್ಟು ಸೆಕೆಂಡ್ ಲ್ಯಾಕ್ಟೇಷನ್ಸಲ್ಲಿ 10 ಲೀಟ್ರ್ ಕೊಟ್ಟಿರ್ಬೋದು. 3-4ನೇ ಲ್ಯಾಕ್ಟೇಷನ್ಸಲ್ಲಿ ಅದು ಕಂಪಲ್ಸರಿ ಅದೇ ಈಲ್ಡಿಂಗ್ನ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಸುವಿಗೆ. ನೆಕ್ಸ್ಟ್ ಆ ಈಲ್ಡಿಂಗ್ ಅಂದರೆ ಇಷ್ಟು ಬರುತ್ತೆ ಅಂತ ಹೇಳಿದ್ರೆ ಅದು ಎಷ್ಟನೇ ಲ್ಯಾಕ್ಟೇಷನ್ಸನ್ನು ನಾವು ಗುರುತಿಸ್ಕೊಂಡ್ರೆ ಖಂಡಿತ ನೆಕ್ಸ್ಟ್ ಲ್ಯಾಕ್ಟೇಷನ್ಸ್ಗೆ ಎಷ್ಟು ಕೊಡ್ಬೋದು ಅಂದರೆ ಹೋಗ್ತಾ ಅದರ ಒಂದು ಮಿಲ್ಕಿಂಗ್ ಈಲ್ಡಿಂಗನ್ನು ಡೌನ್ ಮಾಡ್ತಾ ಹೋಗುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಬಟ್ ರೈಸ್ ಆಗ್ತಾ ಹೋಗಲ್ಲ. ಫಸ್ಟು ಸೆಕೆಂಡು ಥರ್ಡು 3 ಲ್ಯಾಕ್ಟೇಷನ್ಗಳಲ್ಲಿ ಅದರ ಪೀಕ್ ಮಿಲ್ಕಿಂಗ್ ಅಂದರೆ ಅದರ ಟಾಪ್ ಮಿಲ್ಕಿಂಗನ್ನು ಕೊಡುತ್ತೆ. ನೆಕ್ಸ್ಟ್ 4th 5th ಹೋಗ್ತಾ ಕಾಮನ್ ಆಗಿ ಅದು ಡೌನ್ ಆಗುತ್ತೆ. ಇದು ಅಷ್ಟು ಕೊಡುತ್ತೆ ಅಂದರೆ ನೀವು ಅದನ್ನು ಎಷ್ಟನೇ ಲ್ಯಾಕ್ಟೇಷನ್ನು ಎಷ್ಟು ಕೊಡ್ಬೋದು ಅದನ್ನು ನೀವು ಕಾಮನ್ ಆಗಿ ಲೆಕ್ಕ ಹಾಕ್ಬೋದು. ಇದಾದ ನಂತರ ನೀವು ಲ್ಯಾಕ್ಟೇಷನ್ಸನ್ನು ಕಂಪಲ್ಸರಿ ಲೆಕ್ಕ ಹಾಕೋಬೇಕಾಗುತ್ತೆ. ಲ್ಯಾಕ್ಟೇಷನ್ಸ್ ಅಂತಂದರೆ ಎಷ್ಟನೇ ಕರು ಹಾಕಿದೆ, ಕರು ಹಾಕಿದೆ ಅಂತಂದ್ರೆ ಈಗ ಫಸ್ಟು ಸೆಕೆಂಡು ಥರ್ಡು 3 ಒಂದು ಲ್ಯಾಕ್ಟೇಷನ್ಸ್ಗೆ ಸ್ವಲ್ಪ ರೇಟ್ ಹೈ ಇರುತ್ತೆ. ಯಾಕೆಂತಂದರೆ ಆ ಒಂದು ಪೀರಿಯಡಲ್ಲಿ ಹಸುಗಳು ತಮ್ಮ ಫುಲ್ ಮಿಲ್ಕಿಂಗ್ ಅಂದರೆ ಪೀಕ್ ಮಿಲ್ಕಿಂಗ್ಸನ್ನು ಕೊಡುತ್ತೆ, ಅಂದರೆ ಹೆಚ್ಚು ಹಾಲನ್ನು ಆ ಟೈಮಲ್ಲೇ ಕೊಡುತ್ತೆ. ಸ್ವಲ್ಪ ಡೌನ್ ಆಗ್ತಾ ಕಡಿಮೆ ಆಗುತ್ತೆ. ಒಂದು ವೇಳೆ ಆ ಹಸುಗಳು 3 ಅಥವಾ 4 ಲ್ಯಾಕ್ಟೇಷನ್ಸ್ನಲ್ಲಿದ್ದರೆ ನೀವು ರೇಟನ್ನು ಕಡಿಮೆ ಇದು ಹಾಲು ಕೊಡುತ್ತೆ ಅಂತೇಳಿ ಅದರ ಬೇಸ್ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದು ಲ್ಯಾಕ್ಟೇಷನ್ಸನ್ನು ಸುಳ್ಳು ಹೇಳಿದ್ರೆ ಜನ ಈಗ ಕೆಲವರೇ ಇಲ್ಲ ಇದು ಸೆಕೆಂಡ್ ಲ್ಯಾಕ್ಟೇಷನ್ ಅದು 4-5 ಆಗಿರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನ್ ಅಂತಂದು ಹೇಳ್ಬೋದು. ಹಾಗಾದರೆ ಅದನ್ನು ನೀವು ಯಾವ ರೀತಿ ಕಂಡ್ಕೋತೀರಾ, ಪತ್ತೆ ಹಚ್ತೀರಾ ಅಂತ ಅಂದರೆ ಆ ಒಂದು ಹಸುವಿನ ಹಲ್ಲುಗಳನ್ನು ನೀವು ನೋಡಿಬಿಟ್ಟು ಅದನ್ನು ಪತ್ತೆ ಹಚ್ಚಬಹುದು. ಎಷ್ಟು ಜೊತೆ ಹಲ್ಲುಗಳಿದೆ, ಹಲ್ಲುಗಳು
ಒಟ್ಟಾಗಿದೆಯಾ, ಇನ್ನೂ ವಯಸ್ಸಾಗಿದೆ ಅಂತಂದರೆ ಹಲ್ಲುಗಳ ಮಧ್ಯೆ ಅಂದರೆ ಒಂದು ಸಂಧಿ ಉಂಟಾಗಿರ್ತಕ್ಕಂಥದ್ದು. ಸೊ ಹಲ್ಲುಗಳು ಸ್ವಲ್ಪ ಸ್ವಲ್ಪ ದೂರದಲ್ಲಿ ವಿಂಗಡಣೆ ಆಗಿರ್ತಕ್ಕಂಥದ್ದು, ಅಂದರೆ ವಯಸ್ಸು ಆಗ್ತಾ ಆಗ್ತಾ ಅವುಗಳು ದೂರ ವಿಂಗಡಣೆ ಆಗ್ತವೆ, ಸವೆದಿರ್ತವೆ, ಸೊಲ್ಲುಗಳಲ್ಲಿ ಸವೆದೋಗಿರ್ತವೆ. ಸೊ ಈ ರೀತಿಯಾಗಿ ನೀವು ಹಲ್ಲನ್ನು ನೋಡ್ತಾ ಲ್ಯಾಕ್ಟೇಷನ್ ಇಷ್ಟಿರ್ಬೋದು, ಅಂದರೆ ವಯಸ್ಸು ಇಷ್ಟಿರ್ಬೋದು, ಇಷ್ಟು ವಯಸ್ಸಿಗೆ ಇಷ್ಟು ಲ್ಯಾಕ್ಟೇಷನ್ ಆಗಿರ್ಬೋದು ಅಂತ ಒಂದು ಅಂದಾಜು ಮೇಲೆ ಸೊ ಅವ್ರು ಸುಳ್ಳು ಹೇಳಿದ್ರೂ ಸಹ ನಾವು ನೋಡ್ಕೋಬೋದು. ಇದಾದ ನಂತರ ಮತ್ತೆ ರೇಟನ್ನು ಫಿಕ್ಸ್ ಮಾಡಲಿಕ್ಕೆ ಸೊ ಮತ್ತೊಂದು ಅಂಶ ಅಂತ ಅಂದರೆ ಸೊ ಇದು ಕಾಲ, ಅಂದರೆ ಕಾಲನೂ ಸಹ ಅಂದರೆ ಸೀಸನ್ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಫಾರ್ ಸಪೋಸ್ ಈಗ ಚಳಿಗಾಲದಲ್ಲಿ ಹೆಚ್ಚು ಹಸುಗಳು ಕರು ಹಾಕುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಹಾಲಿಗೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಇರುತ್ತೆ ಆ ಸಮಯದಲ್ಲಿ. ಆಗ ಆ ಒಂದು ಕರುಗಳಿಗೆ ಅಥವಾ ಹಸುಗಳಿಗೆ ಸೊ ನೀವು ರೇಟನ್ನು ಹೆಚ್ಚು ಇಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಪೂರೈಕೆದಾರರು ಹೆಚ್ಚಾಗಿರ್ತಾರೆ. ಸೊ ನಾನು ಹಸು ಕೊಡ್ತೀನಿ, ನಾನು ಅಂದರೆ ರೇಟುಗಳು ಕಡಿಮೆ ಇರ್ತವೆ, ಹಾಲಿಗೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಸೊ ಹೆಚ್ಚು ಹಸುಗಳು ಅಂದರೆ ಕರುಗಳನ್ನು ಹಾಕಿರ್ತಾವೆ ಆ ಸಂದರ್ಭದಲ್ಲಿ. ಸೊ ಆವಾಗ ಕಡಿಮೆ ದರದಲ್ಲಿ ನಾವು ಪರ್ಚೇಸ್ ಮಾಡಬಹುದು. ಅದಾದ ನಂತರ ಬೇಸಿಗೆ ಕಾಲದಲ್ಲಿ ಬಂದರೆ ಸೊ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಮೇವಿನ ಕೊರತೆ ಇರತಕ್ಕಂತಹ ಪ್ರದೇಶಗಳಲ್ಲೂ ಸಹ ಹಸುಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ. ಮೇವಿನ ಕೊರತೆ, ಬೇಸಿಗೆಯಲ್ಲಿರ್ತಕ್ಕಂಥ ಮೇವಿನ ಕೊರತೆ. ನೆಕ್ಸ್ಟ್ ಮಳೆಗಾಲದಲ್ಲಿ ಮೇವಿನ ಒಂದು ಲಭ್ಯತೆ ಹೆಚ್ಚಾಗಿರುತ್ತೆ, ಹಾಲಿಗೆ ಡಿಮ್ಯಾಂಡು ಇರುತ್ತೆ. ಸೊ ಇಂಥ ಸಮಯದಲ್ಲಿ ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ತುಂಬಾ ಹೆಚ್ಚು ಕಾಸ್ಟನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒಂದು ರಾಸುಗಳಿಗೆ, ನಾವು ಪರ್ಚೇಸ್ ಮಾಡುವಂತಹ ರಾಸುಗಳಿಗೆ. ಇದಾದ ನಂತರ ಸೊ ನಾವು ಮೇವಿನ ಲಭ್ಯತೆ, ಕಾಲ ಇವೆಲ್ಲವನ್ನು ನೋಡ್ತಾ ಸೊ ಅದನ್ನು ಪರ್ಚೇಸ್ ಮಾಡೋದಾದರೆ ಸೊ ಒಂದು ಸೀಸನ್ ನೋಡಿಕೊಂಡು ಓಕೆ ಇದಕ್ಕೆ ಡಿಮ್ಯಾಂಡ್ ಇದೆ, ಇದಾಗುತ್ತಾ ಇಲ್ವಾ, ನಾನು ನೆಕ್ಸ್ಟ್ ಎಷ್ಟು ಹಾಲನ್ನು ಸೊ ಉತ್ಪಾದಿಸ್ಬೋದು, ಎಷ್ಟು ರೇಟನ್ನು ಪಡ್ಕೋಬೋದು, ಆ ರೇಟಿಗೆ ಅನುಗುಣವಾಗಿ ನಾವು ಒಂದು ಹಾಲನ್ನು ಎಷ್ಟು ಬರುತ್ತೆ ಅದು ನೋಡ್ಕೊಂಡು, ಅಂದರೆ ಇಲ್ಲಿ ಎಷ್ಟು ಹಾಲು ಕೊಡುತ್ತೆ, ಎಷ್ಟು ತಿಂಗಳ ತನಕ ಹಾಲು ಕೊಡುತ್ತೆ, ಸೊ ಅದನ್ನು ನೀವು ಮೇಯ್ನ್ಲಿ ಕನ್ಸಿಡರ್ ಮಾಡಬೇಕು. ಸೊ ಈಗ ಎಷ್ಟು ಹಾಲು ಕೊಡುತ್ತೆ ಮತ್ತು ಎಷ್ಟು ತಿಂಗಳ ತನಕ ಇದು ಹಾಲನ್ನು ಕೊಡ್ತಾ ಇರುತ್ತೆ, ಇವೆರಡನ್ನು ಖಂಡಿತ ನೀವು ಗಮನಿಸಿದ್ದೆ ಆದರೆ ಸೊ ನಮ್ಮ ಒಂದು ಪರ್ಚೇಸ್ ಮಾಡುವಂಥ ಹಸುಗಳಿಗೆ ನಾವು ರೇಟನ್ನು ಫಿಕ್ಸ್ ಮಾಡ್ಕೋಬೋದು. ಕೊಂಡ್ಕೊಳ್ಳೋಕ್ಕೆ ಹೋಗ್ತಕ್ಕಂಥವ್ರು, ಸೊ ಮಾರ್ತಕ್ಕಂಥವ್ರು ಆಟೋಮೆಟಿಕ್ಕಾಗಿ ಕಾಮನ್ ಆಗಿ ಅವರು ಹೆಚ್ಚು ರೇಟನ್ನು ಹೇಳ್ತಾರೆ. ಯಾಕಂದರೆ ಅವ್ರು ತಗ್ಗಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಆ ಉದ್ದೇಶಕ್ಕೋಸ್ಕರ ಅದನ್ನು ಹೇಳ್ತಾರೆ. ಇದಾದ ಅದಕ್ಕೆ ಕಾಮನ್ ಆಗಿ ಈ ಒಂದು ಜಾತ್ರೆಗಳಲ್ಲಿ ಅಥವಾ ಒಂದು ಸಂತೆಗಳಲ್ಲಿ ಇರ್ತವೆ, ಮಾರ್ಕೆಟ್ಗಳಲ್ಲಿ ಸೊ ಒಂದೊಂದು ರಕದಲ್ಲಿ ಮೋಸಗಳು ನಡೀತಾ ಇರ್ತವೆ. ಸೊ ಅಂದರೆ ವಿಧವಾಗಿ ಸೊ ಹಾಲನ್ನು ಬೆಳಗ್ಗೆ ಕರಿದಲ್ಲೇ ಸ್ಟಾಪ್ ಮಾಡಿಕೊಂಡು ಮಾರ್ಕೆಟ್ಗೆ ತಂದಿರ್ತಾರೆ. ಸೊ ಹೆಚ್ಚು ರೀತಿಯ ಒಂದು ದಪ್ಪ ಸೈಜಿನ ಒಂದು ದೊಡ್ಡ ಗಾತ್ರದ ಅಡ್ಡರದು ಕಾಣ್ತಾ ಇರುತ್ತೆ. ಸೊ ಅದನ್ನು ಬೇಸ್ ಮಾಡಿಕೊಂಡು ನಾವು ಸಾಯಂಕಾಲ ತೊಗೊಂಡೋಗಿ ಸುಮಾರು 10 ಲೀಟ್ರ್ ಕರೆದ್ರೆ ನೆಕ್ಸ್ಟ್ ಮಾರ್ನಿಂಗು ಸೊ ತೆಗೆದುಕೊಂಡು ಹೋದಂತಹ ನೆಕ್ಸ್ಟ್ ಮಾರ್ನಿಂಗ್ ಅದು ಕೊಡ್ತಕ್ಕಂಥದ್ದು ಜಸ್ಟ್ 6 ಲೀಟ್ರ್. ಸೊ ಈ ರೀತಿ ಆಗ್ತಕ್ಕಂಥ ಮೋಸಗಳಿದ್ದಾವೆ. ಬಟ್ ನಾವು ಲಕ್ಷಣಗಳನ್ನು ಗುರುತಿಸಬೇಕು. ಮುಖ್ಯವಾಗಿ HFಗೆ ಎಷ್ಟು ಬೆಲೆಯನ್ನು ನಾವು ಕೊಡಬಹುದು, ಜೆರ್ಸಿಗೆ ಎಷ್ಟು ಬೆಲೆಯನ್ನು ಕೊಡಬಹುದು, ದೇಶಿ ಆಕಳಿಗೆ ಎಷ್ಟು ಬೆಲೆಯನ್ನು ಕೊಡಬಹುದು, ಮುರ್ರಾ ಎಮ್ಮೆಗೆ ಎಷ್ಟು ಬೆಲೆಯನ್ನು ಕೊಡಬಹುದು, ಆ ಒಂದು ಜಾತಿಯನ್ನು ಗುರುತಿಸ್ತಕ್ಕಂಥದ್ದು. ಈಗ HFಗೆ ಏನೆಲ್ಲ ಲಕ್ಷಣಗಳಿದ್ದಾವೆ ಆ ಲಕ್ಷಣಗಳು ಈ ಒಂದು ಹಸುವಿಗೆ ಇದೆಯಾ ಇಲ್ವಾ. ಅದೇ ರೀತಿ ಮುರ್ರಾ ಜಾತಿ ಎಮ್ಮೆಗೆ ಏನೆಲ್ಲ ಲಕ್ಷಣಗಳಿದ್ದಾವೆ, ಇದು ಮುರ್ರಾನೇನಾ ಅಥವಾ ಕ್ರಾಸ್ ಬ್ರೀಡಾ, HFನ ಕ್ರಾಸ್ ಬ್ರೀಡಾ, ಜೆರ್ಸಿನ ಕ್ರಾಸ್ ಬ್ರೀಡಾ, ಇದನ್ನು ಫೈಂಡ್ ಔಟ್ ಮಾಡಿಕೊಂಡ್ರೆ ಆ ಒಂದು ಜಾತಿಗೆ ಇರುವಂತಹ ಬೆಲೆಯನ್ನು ನಾವು ಖಂಡಿತ ಫೈಂಡ್ ಔಟ್ ಮಾಡ್ಬೋದು. ಸೊ ಆ ಒಂದು ಲಕ್ಷಣಗಳು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಕೊಂಡ್ಕೊಳ್ಳುವಂತಹ ಸಮಯದಲ್ಲಿ ನೀವು ಗಮನಿಸ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ಸೊ ನಾನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಅಡ್ಡಾರನ್ನು ಗಮನಿಸ್ತೀರಾ. ಅಡ್ಡಾರ್ನ 4 ತೊಟ್ಟುಗಳು ಸಮ ಪ್ರಮಾಣದಲ್ಲಿ ತೂಗ್ತಕ್ಕಂಥದ್ದು ಮತ್ತು ಒಟ್ಟಿಗೆ ಇರೋದಲ್ಲೇ ಸ್ವಲ್ಪ ಅಗಲ ರೀತಿಯಲ್ಲಿ ಇರ್ತಕ್ಕಂಥದ್ದು. ಕಾಲಿನ ಹಿಂಭಾಗ ಕೂಡಿರುತ್ತೆ, ಸ್ವಲ್ಪ ಅಗಲವಾಗಿ ಆ ಕಾಲಿನ ಹಿಂಭಾಗ ಇರ್ತಕ್ಕಂಥದ್ದು. ಸೊ ಇವುಗಳನ್ನು ಮೇಯ್ನಾಗಿ ಕನ್ಸಿಡರ್ ಮಾಡಿ. ಪ್ಲಸ್ ನೀವು ಅದನ್ನು ವಯಸ್ಸನ್ನು ಹಲ್ಲನ್ನು ನೋಡ್ತಕ್ಕಂಥ ವಿಧಾನದಲ್ಲಿ ಗಮನಿಸ್ಬೋದು. ಮತ್ತು ಭಾರೀ ಗಾತ್ರದ ಹೊಟ್ಟೆಗಳನ್ನು ಹೊಂದಿರುವಂಥ ಹಸುಗಳಿಗೆ ಸೊ ಅಂದರೆ ಅದು ಆಲ್ರೆಡಿ ಏಜ್ಡ್ ಒಂದು ಹಸುಗಳೇನಾಗುತ್ತೆ ಅಂತಂದರೆ ಗಾತ್ರದಲ್ಲಿ ಹೆಚ್ಚಾಗಿರುತ್ತೆ. ಸೊ ಅಧಿಕ ಮೇವನ್ನು ಸ್ವೀಕರಿಸ್ತಕ್ಕಂಥ ಹಸುಗಳು. ಸೊ ನೀವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಂತರ ನೀವು HF ಅನ್ನೋದು ಗೊತ್ತಿರುತ್ತೆ, ಜೆರ್ಸಿ ಯಾವುದು ಅನ್ನೋದು ಗೊತ್ತಿರುತ್ತೆ. ಪ್ಯೂರಿಟಿ ಎಷ್ಟಿದೆ, ಆ ಒಂದು ಜಾತಿಯ ಪ್ಯೂರಿಟಿ ಎಷ್ಟು ಪರ್ಸೆಂಟ್ ಇದು ಇದೆ, 100% ಪ್ಯೂರಿಟಿ ಇದೆಯಾ ಅಥವಾ 60, 70, 80 ಎಷ್ಟು ಪರ್ಸೆಂಟ್ ಪ್ಯೂರಿಟಿ ಇದೆ. ಸೊ ಅದನ್ನು ನೋಡಿ ನೀವು ಆ ಒಂದು ಹಸುಗಳನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹೆಚ್ಚಿನದಾಗಿ ಜಾತ್ರೆ ಮತ್ತು ಸಂತೆ ಮಾರ್ಕೆಟ್ಗಳಲ್ಲಿ ಸೊ ಜನ ಮೋಸ ಮಾಡಲಿಕ್ಕೇ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಕೊಡ್ತಾರೆ. ನಾವು ಅದನ್ನು ಮೋಸ ಹೋಗ್ದಲೇ ನೋಡಿ ನಮಗದು ಓಕೆ, ಇಲ್ಲಿ ಕೊಳ್ಳುವವನ ಶಕ್ತಿ ಆದರೆ ನಮ್ಮ ಒಂದು ಶಕ್ತಿ ಆಧಾರದ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಸೊ ನನಗೆ ಆಯುಷ್ ಇದೆ, ಅದು ಬೇಕೇ ಬೇಕು ಅನ್ನೋವಂಥ ಇದರಲ್ಲಿ 5,000 ಹೆಚ್ಚಾದರೂ ಸಹ ಕೊಂಡ್ಕೊಂಡು ಹೋಗ್ತಾರೆ. ಸೊ ಮಾರ್ತಕ್ಕಂಥವನ ಮಾತುಗಳ ಮೇಲೂ ಸಹ ಈ ಒಂದು ರೇಟ್ಗಳು ಫಿಕ್ಸ್ ಆಗ್ತಾ ಹೋಗ್ತವೆ. ಅಂದರೆ ಅವನ ಚಾಣಕ್ಯತನ, ಅವನ ಒಂದು ಮಾತುಗಾರಿಕೆ
ಇವೆಲ್ಲವೂ ಸಹ ಆ ಒಂದು ರೇಟ್ ಫಿಕ್ಸಿಂಗಲ್ಲಿ ನಿರ್ಧಾರವಾಗ್ತಕ್ಕಂಥ ಅಂಶಗಳು. ಸೊ ಇಷ್ಟನ್ನು ಓವರಾಲ್ ನೀವು ಇದನ್ನು ಗಮನಿಸಿಬಿಟ್ಟು ಸೊ ನಿಮ್ಮ ಒಂದು ರಾಶಿಗಳಿಗೆ ಸೊ ನೀವು ಬೆಲೆಗಳನ್ನು ಕಟ್ಟಿ ತೆಗೆದುಕೊಂಡು ಬನ್ನಿ. ಅಂದರೆ ನಿಮ್ಮ ರಾಶಿಗಳಿಗೆ ಅಂದರೆ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಸೊ ಆ ಒಂದು ರಾಶಿಗಳಿಗೆ ಅಷ್ಟು ರೀತಿಯಲ್ಲಿ ಬೆಲೆಯನ್ನು ಕಟ್ಟಿ ನೀವು ಪರ್ಚೇಸ್ ಮಾಡಿ ಉತ್ತಮ ರಾಸುಗಳನ್ನು ಪರ್ಚೇಸ್ ಮಾಡಿ ಒಳ್ಳೆ ಬ್ರೀಡ್ ಇರ್ತಕ್ಕಂತಹ ಉತ್ತಮ ಬ್ರೀಡಿನ ಒಂದು ಹಸುಗಳನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಹಾಲನ್ನು ಪಡ್ಕೊಂಡು ಒಳ್ಳೆ ಆದಾಯ ಗಳಿಸಿ ಮೋಸ ಹೋಗಬೇಡಿ. ಒಂದಕ್ಕೆ 2 ಸಲ ಚೆಕ್ ಮಾಡಿ ಪಡ್ಕೊಳ್ಳಿ, ಮೋಸ ಹೋಗಬೇಡಿ. ಸೊ ಅಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.